ಅವಾಗ ಅಣ್ಣವ್ರು ಹೇಳ್ತಾ ಇದ್ರು, ತಾತ ಹೋಗ್ತೇನ್ರಿ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ ಮಾಡೋಗ್ರಿ. ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಯಾಕೆ ಸ್ವಾಮಿ ಇದಾರ ಆತರ? ತಾತ ಹೋಯ್ತಾ ನಾಸ್ತಾ ಆಗೋದು ಅವನು, ಅವನು ಅನ್ನ ತೊಂದ್ರೆ ನಾಸ್ತಾ ಆಗೋದು ಅವನು ಅಂತಾರೆ. ಯಾಕ ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿನೇ ದೇವ್ರು ಕೊಟ್ಟಿರೋದು ಮನುಷ್ಯರಿಗೆ, ಅದೆಲ್ಲಾನು ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ, ಊಟ ಇರಲಿಲ್ಲ. ಅದು ನನಗೆ ಮೋಸ ಮಾಡೋರು ಇದಾರೆ. ಇವತ್ತು ಇಲ್ಲ, ದೇವ್ರು ಕರ್ಕೊಂಡ ನಿನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನಿನ್ ಬಾ ಮೇಲೆ ದೇವ್ರು ಕರ್ಕೊಂಡ. ಇಲ್ಲಿ ಅವ್ರು ಒಳ್ಳೆ ಮಾಡಿ, ಎಲ್ಲರೂ ಒಳ್ಳೆ ಮಾಡಿ. ನಮ್ಗೆ ಅಷ್ಟ ಹೊಟ್ಟೆ ಉಳಿಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ, ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮ್ಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದ್ರೆ ಯಾಕೆ ಮಯೂರ? ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ವಜ್ರಪುರಿ ಸ್ವಾಮಿ ಬರ್ತವ್ರೆ, ಗೊತ್ತಿಲ್ಲ. ಕುಮಾರ್ ಬರ್ತವ್ರೆ, ಗೊತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಯಾರು ಹೆಂಗೆ ಬಂದ್ರು, ಏನಾದ್ರು ಅಂತ ಅಲ್ವಾ? ದರ್ಶನ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ. ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗೆ ಪಿಕ್ಚರ್ ಮಾಡಕ್ ಆಗಲ್ಲ, ನೀವು ಜೈಲ್ಗೆ ಹೋಗ್ಬಿಟ್ಟಿದ್ದೀರಾ. ಜೈಲಿಂದ ಬಂದ್ರೆ ನಿಮ್ ಜನ ನೋಡಲ್ಲ. ಜೈಲ್ ಸಿನಿಮಾ ಅಂದ್ರೆ ಡ್ರಾಮಾ, ಡ್ರಾಮಾ ಅಂದ್ರೆ ಕಲಕಲ್ಲ ಇರೋ ಸರ್ ಹೀರೋ. ಅವ್ರು ರಾಜ್ಕುಮಾರ್ ಮನೆ ಕುಟ್ಟಿಗೆ ಬರ್ತಾ ಇರಲಿಲ್ಲ. ಏನಕ್ಕೆ? ನಾವ್ ನೋಡ್ಬಾರ್ದು, ಯಾರು ಜನ ಸ್ಕ್ರೀನ್ ನೋಡ್ಬೇಕು. ಆಚೆ ನಾನು ಯಾರು ನೋಡ್ಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ನಾನು ಅಂತ ಕಾಯೋರು. ಬೀದಿಗೆಲ್ಲ ಕುಣಿತಾರೆ ಹೀರೋಗಳು, ಬೀದಿಗೆಲ್ಲ ಹಿರಿಯರು ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟರ್ ಬಂದು ಸಿನಿಮಾ? ಮಾನ ಮರ್ಯಾದೆ ನೋಡೋರಿಗೆ.